ಹಾಯ್, PRS ಹೆಲ್ದಿ ಕುಕ್ಕಿಗೆ ಸ್ವಾಗತ. ಇವತ್ತಿನ ರೆಸಿಪಿ ನುಗ್ಗೆಕಾಯಿ, ಆಲೂಗಡ್ಡೆ, ಬದನೆಕಾಯಿ, ಟೊಮೊಟೊ ಹಾಕ್ಬಿಟ್ಟು ಸಾಂಬಾರು ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಇದೇನಪ್ಪ ಎಲ್ಲರೂ ಮಾಡ್ತಾರೆ ಅನ್ಕೋಬೋದು. ಮಸಾಲೆ ಇಲ್ದಲೇ ಈಸಿಯಾಗಿ ಯಾರಾದರೂ ದಿಢೀರಂತ ರಿಲೇಟಿವ್ ಬಂದುಬಿಟ್ರೆ 10 ನಿಮಿಷದಲ್ಲಿ ಸಾಂಬಾರು ಆಗೋಗುತ್ತೆ ರೀ. ಖಾರ ರುಬ್ಬೇಕು ಅನ್ನೋದು ಏನಿಲ್ಲ, ಮಸಾಲೆನೇ ಹಾಕ್ಬೇಕು ಅನ್ನೋದು ಏನಿಲ್ಲ. ಸೂಪರಾಗಿ ಗಟ್ಟಿಯಾಗೆ ಸಾಂಬಾರು ಬರುತ್ತೆ. ಹೇಗೆ ಮಾಡೋದಂತ ತೋರಿಸ್ತೀನಿ, ನೋಡ್ಕೊಳ್ಳಿರಂತೆ ಬನ್ನಿ. ಇದಕ್ಕೆ ಬೇಕಾಗಿರೋಂಥ ಐಟಮ್ಸು: ಟೊಮೊಟೊ, ಆಲೂಗಡ್ಡೆ ನಾನೆಲ್ಲ ಒಂದೊಂದೇ ಹಾಕ್ಕೊಂಡಿದ್ದೀನಿ, ಎಲ್ಲ ತೊಳೆದುಬಿಟ್ಟು ಹಾಕ್ಕೊಂಡಿದ್ದೀನಿ. ಆಲೂಗಡ್ಡೆ ನೋಡಿ, ಒಂದೇ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಬದನೆಕಾಯಿ ಒಂದೇ ಹಾಕ್ಕೊಂಡಿದ್ದೀನಿ. ನುಗ್ಗೆಕಾಯಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನುಗ್ಗೆಕಾಯಿ ಹಾಕ್ಕೊಳ್ಳಿ. ನಾನಿಲ್ಲಿ ಟೊಮೊಟೊ 2 ರಿಂದ 3 ಹಾಕ್ಕೊಂಡಿದ್ದೀನಿ. 1 ಬೌಲ್ ನುಗ್ಗೆಕಾಯಿ ಹಾಕ್ಕೊಂಡಿದ್ದೀನಿ. ತೊಗರಿಬೇಳೆ, ಕರಿಬೇವು, ಧನಿಯಾ ಪೌಡ್ರು, ಅರಿಶಿನ ಪೌಡ್ರು, ಜೀರಿಗೆ ಪೌಡ್ರು, ಉಪ್ಪು, ಸಾಸಿವೆ, ಮೆಣಸಿನ ಪೌಡ್ರು. ಇಷ್ಟೇ ಪೌಡ್ರುಗಳು ಹಾಕ್ಬಿಟ್ಟು ಸೂಪರಾಗಿ ಸಾಂಬಾರು ಬರುತ್ತೆ. ಘಮ ಘಮ ಅಂತ ಇರುತ್ತೆ. ಟೇಸ್ಟ್ ಸೂಪರ್ ಟೇಸ್ಟ್ ಬರುತ್ತೆ. ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ, ಬನ್ನಿ ನೋಡ್ಕೊಳ್ಳಿರಂತೆ. ನೋಡಿ, ಕುಕ್ಕರ್ ಬೇಳೆ ಹಾಕ್ತಾ ಇದ್ದೀನಿ. ಬೇಳೆ ಫಸ್ಟ್ ಏನ್ ಮಾಡ್ತೀರಾ ಗೊತ್ತಾ, ಒಂದೇ ಒಂದು ವಿಜಲ್ ಬೇಳೆ ಕೂಗಿಸ್ಕೊಂಬಿಡಿ. ಯಾಕಂದ್ರೆ ನುಗ್ಗೆಕಾಯಿ ಬೇಗ ಬೆಂದೋಗ್ಬಿಡ್ತವೆ. ಫಸ್ಟು ಒಂದು ಸ್ವಲ್ಪ ನೀರು, ಬೇಳೆ ಫಸ್ಟ್ ಚೆನ್ನಾಗಿ ಒಂದು ವಿಜಲ್ ಕೂಗಿಸ್ಕೊಂಡ್ಬಿಡಿ, ಸಾಕು. ಫಸ್ಟ್ ಒಂದು ವಿಜಲ್ ಕೂಗಿಸ್ಕೊಂಡ್ಬಿಟ್ರೆ ನೆಕ್ಸ್ಟ್ ಈ ತರಕಾರಿ ಎಲ್ಲ ಹಾಕ್ಬಿಟ್ಟು ತೋರಿಸ್ತೀನಿ. ನೋಡಿ, ಬೇಳೆ ನೀರು ಹಾಕಿದ್ದೀನಿ, ನೋಡ್ಕೊಳ್ಳಿ. ಒಂದು ವಿಜಲ್ ಕೂಗಿಸ್ಕೊಂಡ್ಬಿಡಿ. ನೋಡಿ, ಆ ಕಡೆ ಬೇಳೆ ಬೇಯಕ್ಕೆ ಇಟ್ಟಿದ್ದೀನಿ ಕುಕ್ಕರಲ್ಲಿ. ಈ ಕಡೆ ಒಂದು ಅರ್ಧ ಬರ್ಧ, ಎಷ್ಟಂದ್ರೆ ಒಂದು 50% ಆಗಲಿ ಟೊಮೊಟೊ ಮಿಕ್ಸಿಗೆ ಹಾಕೋಬಿಡಿ ಫಸ್ಟು. ಆ ಕಡೆ ಬೇಳೆ ಬೇಯಕ್ಕೆ ಇಟ್ಬಿಟ್ಟು ನೋಡಿ, ಈ ಕಡೆ ಟೊಮೊಟೊ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ತರ ರುಬ್ಕೊಂಡ್ಬಿಡಿ. ಇದು ರುಬ್ಕೊಳ್ಳೋ ಅಷ್ಟರಲ್ಲಿ ಕುಕ್ಕರ್ ಕೂಗಿರುತ್ತೆ. ಬೇಳೆ ಎಷ್ಟು ಬೆಂದಿರುತ್ತೆ ನೋಡೋಣ ಬನ್ನಿ. ನೋಡಿ, ಒಂದು ವಿಜಲ್ಗೆನೆ ಇಷ್ಟು ಬೆಂದಿದೆ ಬೇಳೆ. ಇಷ್ಟು ಬೆಂದಾದ್ಮೇಲೆ ನುಗ್ಗೆಕಾಯಿ ಹಾಕ್ತಾ ಇದ್ದೀನಿ. ಎಲ್ಲ ನೋಡ್ಕೊಳ್ಳಿ. ನೋಡಿ, ಇವಾಗ ನುಗ್ಗೆಕಾಯಿ ಹಾಕ್ತಾ ಇದ್ದೀನಿ. ಇದೆಲ್ಲ ಬೇಗ ಬೇಗ ಬೆಂದ್ಬಿಡುತ್ತೆ ಅಂದ್ಬಿಟ್ಟು ಬೇಳೆ ಒಂದೇ ಒಂದು ವಿಜಲ್ ಕೂಗಿಸ್ಕೊಳ್ಳಿ ಅಂತ ಹೇಳಿದ್ದು. ಬದನೆಕಾಯಿನೂ ಹಾಕ್ತಾ ಇದ್ದೀನಿ, ಆಲೂಗಡ್ಡೆನೂ ಹಾಕ್ತಾ ಇದ್ದೀನಿ, ಈರುಳ್ಳಿನೂ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಸಾಲ್ಟ್ ಹಾಕ್ತಾ ಇದ್ದೀನಿ. ಸಾಲ್ಟ್ ಹಾಕ್ಬಿಟ್ಟು ಇನ್ನೊಂದು ವಿಜಲ್ ಕೂಗಿಸ್ಕೊಂಡ್ಬಿಡಿ. ನೋಡಿ, ಚೆನ್ನಾಗಿ ಬೆಂದೋಗಿದೆ. ನೋಡ್ದ, ಫಸ್ಟ್ ಬೇಳೆ ಬೇಯಿಸ್ಕೊಂಡಿರೋದ್ರಿಂದ ಈ ಥರ ಸೂಪರಾಗಿ ಬೆಂದೋಗಿದ್ದಾವೆ. ನೆಕ್ಸ್ಟ್ ಟೊಮೊಟೊ ರುಬ್ಕೊಂಡಿದ್ನಲ್ಲ, ಅದು ಮಿಕ್ಸ್ ಮಾಡ್ತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಬೌಲ್ಗೆ ಮೆಣಸಿನ ಪೌಡ್ರ್ ಹಾಕೋತಾ ಇದ್ದೀನಿ, ಧನಿಯಾ ಪೌಡ್ರ್ ಅದಕ್ಕೆ ಹಾಕೋತಾ ಇದ್ದೀನಿ, ಜೀರಿಗೆ ಪೌಡ್ರು ಅದಕ್ಕೆ ಹಾಕೋತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪೌಡ್ರೂ ಹಾಕ್ಕೊಳ್ಳಿ, 1 ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ, ಪರವಾಗಿಲ್ಲ. ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಈಸಿ ರೀ ಸಾರು. ಯಾರಾದರೂ ರಿಲೇಟಿವ್ ಬಂದು ಮಾತಾಡ್ತಾನೆ 10 ನಿಮಿಷಕ್ಕೆ ಆಗೋಗುತ್ತೆ ಸಾಂಬಾರು. ಮಸಾಲೆ ಎಲ್ಲ ಏನು ರುಬ್ಬೇಕಾಗೇ ಇಲ್ಲ. ಯಾವತ್ತೋ ಒಂದೊಂದು ದಿವಸ, ವಾರಕ್ಕೆ ಒಂದು ದಿವಸ, ಅಥವಾ ಯಾರಾದರೂ ಬಂದಾಗ ಈ ಥರ ಮಾಡ್ಕೊಂಡು ತುಂಬ ಟೇಸ್ಟ್ ಇರುತ್ತೆ, ತಿನ್ಕೊಳ್ಳಿ. ನೋಡಿ, ಈ ಥರ ಹಾಕ್ಬಿಟ್ಟು ಎಲ್ಲ ತಿರುಗಿಸ್ಕೊಂಡು ನೋಡಿ, ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಹಾಕೊಂಬಿಡಿ ಪೌಡ್ರನ್ನ. ಎಲ್ಲ ಎಷ್ಟೆಷ್ಟು ಬೇಕೋ ಅಷ್ಟು, ನಿಮಗೆ ಖಾರ ಎಷ್ಟು ಬೇಕು ಅಷ್ಟು. ನೋಡಿ, ಎಷ್ಟು ಗಟ್ಟಿಗೆ ಸೂಪರಾಗಿ ಬಂದಿದೆ ಸಾಂಬಾರು, ನೋಡ್ಕೊಳ್ಳಿ. ಲಾಸ್ಟಲ್ಲಿ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ನೀವು ಮನೇಲಿ ಒಗ್ಗರಣೆಗೆ ಸಾಂಬಾರು ಎಷ್ಟು ಹಾಕೋತೀರೋ ಅಷ್ಟೇ ಹಾಕೊಳ್ಳಿ. ನಾನು 1-2 ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಅಕಸ್ಮಾತ್ ಯಾರಿಗಾದ್ರೂ ಬೇಕಾದ್ರೆ ಬೆಳ್ಳುಳ್ಳಿ ಇಷ್ಟ ಇದ್ರೆ ಒಂದು ಬೆಳ್ಳುಳ್ಳಿನೇ ಹಾಕೊಳ್ಳಿ. ಬೆಳ್ಳುಳ್ಳಿ ನಮ್ಗೆ ಇಷ್ಟ ಇಲ್ಲ, ನಾವು ತಿನ್ನಲ್ಲ ಅನ್ನೋರು ಬರೀ ಸಾಸಿವೆ, ಕರಿಬೇವಿನ ಸೊಪ್ಪು ಲಾಸ್ಟಲ್ಲಿ ಒಗ್ಗರಣೆಗೆ ಹಾಕೊಂಡ್ಬಿಡಿ. ಸೂಪರಾಗಿ ಬರುತ್ತೆ ಸಾಂಬಾರು. ನೋಡಿ, ಸಾಸಿವೆ ಚಿಟ್ಲಿತಿದ್ದಂಗೆ ಕರಿಬೇವು ಹಾಕ್ತಾ ಇದ್ದೀನಿ. ನೋಡಿ, ಹಾಕ್ಬಿಟ್ಟು ಇಷ್ಟೇ ಸಾಕು ರೀ. ಬೆಳ್ಳುಳ್ಳಿ ಇಷ್ಟ ಆದವ್ರು ಹಾಕ್ಕೊಳ್ರಿ. ಹಾಕ್ಬಿಟ್ಟು ಟೇಸ್ಟ್ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿರುತ್ತೆ ಸಾಂಬಾರು. ಸೂಪರಾಗಿ ಬಂದಿರುತ್ತೆ. ಬೆಳ್ಳುಳ್ಳಿ ಬೇಕಿದ್ರೆ ಹಾಕ್ಕೊಳ್ಳಿ, ಚೆನ್ನಾಗೇ ಇರುತ್ತೆ. ಬೆಳ್ಳುಳ್ಳಿನ ಒಂದು ಒಗ್ಗರಣೆಗೆ ಹಾಕಿದ್ರೆ ಒಂದು ಸ್ವಲ್ಪ ಹೊತ್ತು, ಒಂದು 5 ನಿಮಿಷ ಕುದಿಯಕ್ಕೆ ಇಟ್ಬಿಡಿ, ಸಾಂಬಾರು ಆಗಿರುತ್ತೆ. ನೋಡಿ, ಬಿಸಿ ಬಿಸಿ ನುಗ್ಗೆಕಾಯಿ, ಟೊಮೊಟೊ, ಆಲೂಗಡ್ಡೆ, ಬದನೆಕಾಯಿ ಸಾಂಬಾರು ರೆಡಿ ಆಗಿದೆ. ಯಾರಾದರೂ ಬಂದರೆ ನಿಜ ಹೇಳ್ತಿದ್ದೀನಿ, 10 ನಿಮಿಷಕ್ಕೆ ಆಗೋಗುತ್ತೆ ರೀ ಸಾರು. ಮಸಾಲೆ ಹಾಕಿ ಸಾಂಬಾರು ಮಾಡ್ಬೇಕು ಅನ್ನೋದೇನಿಲ್ಲ, ಒಂದೊಂದಕ್ಕೆ ಹಾಕ್ಲೇಬೇಕು. ಈ ನುಗ್ಗೆಕಾಯಿ ಸಾಂಬಾರು ಮಾಡಿದ್ರೆ ಮಸಾಲೆ ಇಲ್ದಲೇ ಮಾಡಿಬಿಟ್ಟು ಟೇಸ್ಟ್ ಮಾಡಿ ನೋಡಿ, ಸೂಪರಾಗಿ ಬಂದಿರುತ್ತೆ. ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಹೇಳಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ
ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ. ಓಕೆ, ಬಾಯ್, ಥ್ಯಾಂಕ್ ಯು.